ಫ್ರೆಂಡ್ಸ್, ಕೊನೆಗೂ 1 ಅವರ್ ಟ್ರಿಪ್ ಮುಗಿಸಿ ನಾನೀಗ ಉಡುಪಿಯಿಂದ ಟಿಪ್ಟೂರ್ಗೆ ಲೋಡ್ ಹುಡುಕಿದ್ದೀನಿ. ಸೊ ಈಗ ಉಡುಪಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಕಾಯಿ ಕಂಠ ಇದೆಯಲ್ಲ, ಅದು ಫುಲ್ಲು ಲೋಡ್ ಆಗುತ್ತೆ ಗಾಡಿಗೆ. ಅದನ್ನ ಲೋಡ್ ಮಾಡಿಸ್ಕೊಂಡು ನಾನು ಟಿಪ್ಟೂರ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಫ್ರೆಂಡ್ಸ್, ಲೋಡಿಂಗ್ ಹೋಗೋ ಜಾಗದಲ್ಲಿ ಮರವಂತೆ ಬೀಚ್ ಸಿಕ್ತು. ಸೊ ನಿಮಗೆ ತೋರಿಸೋಣ ಅಂತ ನಿಲ್ಸಿದ್ದೀನಿ. ನೋಡಿ ಬೀಚ್. ಮಳೆಗೆ ಅಲೆಗಳು ಜಾಸ್ತಿ ಆಗ್ಬಿಟ್ಟೈತೆ ಗುರು. ವಿಂಡ್ ಪವರ್ ಜಾಸ್ತಿ ಇವಾಗ. ನೋಡಿ ಸ್ಟಾರ್ಮ್ ಹೆಂಗೆ ಬರ್ತೈತೆ ಉಕ್ಕಿ ಉಕ್ಕಿ. ನಾವು ವೀಡಿಯೋನ ತೆಗಿಯೋಕ್ಕಾಗ್ತಿಲ್ಲ ಗುರು. ಮಳೆ ಆ ಕಡೆಯಿಂದ ಬೀಳ್ತಿರೋದಕ್ಕೆ ಕ್ಯಾಮ್ರಾ ಫುಲ್ ಬ್ಲರ್ ಆಗ್ತಿದೆ. ನೋಡಿ ಬ್ಲರ್ ಆಯಿತು ಕ್ಯಾಮ್ರಾ. ನೋಡಿ ನನ್ನ ಗಾಡಿ ಕ್ಲೀನಾಗಿ ಕಾಣಿಸ್ತಾನೆ ಇಲ್ಲ ಬ್ಲರ್ರಾಗಿ. ಗುರು ಅಲ್ಲಿ ನಿಂತ್ಕೊಂಡು ತೋರ್ಸೋಕ್ಕಾಗಲಿಲ್ಲ. ಸೊ ಗಾಡಿ ಒಳಗಡೆ ಮುಂದೆ ಗಾಡಿ ಒಳಗಡೆಯಿಂದ ಕ್ಯಾಮ್ರಾ ಹಿಡಿತಿದ್ರು ಸಿಕ್ಕಾಬಿಟ್ಟೆ ನೀರು ಬೀಳ್ತೈತೆ ಇನ್ನೂ. ಸೊ ಆದರೂ ತೋರಿಸ್ತಿದ್ದೀನಿ. ನೋಡಿ ಅಲ್ಲೇ ಎಷ್ಟೊಂದು ಜೋರಾಯಿತು ಇವಾಗ. ಫುಲ್ ಜಾಸ್ತಿ ಆಯ್ತೈತೆ ಫ್ರೆಂಡ್ಸ್. ನೋಡಿ ಹೆಂಗೆ ಹರಿತೈತೆ ರಭಸವಾಗಿ. ಗಾಳಿ ವೇಗನೂ ಜಾಸ್ತಿ ಆಯಿತು. ನೋಡಿ ಆ ಕಡ್ಡಿ ಗಂಟ ಬಂದ್ಬಿಡೈತೆ ಗುರು ನೀರು. ನೋಡಿ ಈ ಕಡೆ ಅಂತೂ ದೈತ್ಯ ಅಲೆಗಳು ಹೇಳ್ತೈತೆ. ಫ್ರೆಂಡ್ಸ್, ಫೈನಲಿ ನೆನ್ನೆ ನೈಟ್ ಬಂದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಗಾಡಿಲೇ ಮಲಗಿ ಇವಾಗ ಬೆಳಗ್ಗೆ ಈಗ ಲೋಡಿಂಗ್ ಹಾಕಿದ್ದೀನಿ. ನೋಡಿ ಅಲ್ಲಿ ಸಿಲ್ಕ ಹಿಡಿತಿದಾರಲ್ಲ, ಆಮೇಲೆ ಇದನ್ನೆಲ್ಲ ಎಡ್ದು ಆ ಕಾಯಿನ ಥರ ಬುಂಡೆ ಥರ ಮಾಡಿ ಮತ್ತೆ ಅದ್ರ ಮೇಲ್ಗಡೆ ಬ್ರೌನಿಷ್ ಎಲ್ಲ ಎಡ್ದು ಒಳಗಡೆ ಕಳಿಸ್ತಾರೆ. ಅಲ್ಲಿ ಒಂದು ಮಿಷಿನ್ ಐತೆ, ಅದು ಎಲ್ಲ ಫುಲ್ ತುರಿ ಮಾಡ್ತದೆ. ನೋಡಿ ಕಾಯಿ ಕಂಠ ಹೆಂಗೆ ಗುಡ್ಡಿ ಹಾಕೋರೆ. ಇದೇ ಕಂಠನ ಲೋಡ್ ಮಾಡಿಸ್ಬೇಕು ನನ್ನ ಗಾಡಿಗೆ ಇವಾಗ. ಬನ್ನಿ ಏನಕ್ಕೆ ಹೋಗ್ತದೆ ಅಂತ ಗೊತ್ತಿಲ್ಲ ಕಂಠ ಇದು. ನಮ್ಗೆ ಯಾಕೆ ಲೋಡ್ ಮಾಡ್ಕೊಂಡು ಹೋಗೋಣ. ನೋಡ್ಬೋರ ಇಲ್ಲಿ ಎಡ್ದು ವೈಟ್ಗೆ ಹೆಂಗಿತ್ತವ್ರೆ. ಫೈನಲಿ ಗುರು ಈ ಲೋಡ್ ಮಾಡಿದ್ಮೇಲೆ ಸೈಡಲ್ಲಿ ಕಿಂಡಿ ಐತಲ್ಲ, ಅಲ್ಲಿಂದ ಪಕ್ಕ ಉದುರುತ್ತದೆ ಅಂತ ಗೊತ್ತಾಯಿತು. ಸೊ ಹೋಗಿ ಅಂಗಡಿಲಿ ಮೆಶ್ ತೊಗೊಬಂದೆ. ಮೆಶ್ಶೆಲ್ಲ ಇವಾಗ ಹಾಕಿ ನೋಡಿ ಗಾಡಿ ಯಾವ ರೀತಿ ಕಾಣಿಸ್ತೈತೆ. ಈಗ ಆರಾಮ್ ಲೋಡ್ ಮಾಡೋಕ್ಕೆ. ನೋಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ನೋಡ್ಗುರು ಇವಾಗ ಶಿಸ್ತು ಕ್ಲೀನಾಗಿ ಕುಂತ್ಕೊತದೆ. ಟನ್ನೇಜು ಜಾಸ್ತಿ ಹಿಡಿತದೆ ನನಗೆ. ಆ ಪರದೆ ತರಲಿಲ್ಲ ಅಂದಿದ್ರೆ ಟೆನ್ಷನ್ ಆಗ್ಬಿಟ್ಟಿರೋದು ನನಗೆ. ಇನ್ನೂ ಆಯ್ತಿರಲಿಲ್ಲ. ಜುಗಾಡ್ ಕೆಲಸ ಆಗ್ಬಿಟ್ಟಿರೋದು ನಮ್ಮದು. ನೋಡಿ ಫ್ರೆಂಡ್ಸ್, ಅಷ್ಟು ಹೇಳಿದ್ದೀನಿ ಲೋಡಿಂಗ್ ಮಾಡೋ ಟೈಮಲ್ಲಿ ಹುಷಾರಾಗಿ ಮಾಡಿ ಅಂತ. ಈ ಗ್ಯಾಪ್ ಒಳಗಡೆ ಫುಲ್ಲೆಲ್ಲ ಬೀಳುತ್ತೆ ಕಾಯಿ ಸಿಪ್ಪು ಅಂತ ಎಲ್ಲ ಅರ್ಧಕ್ಕರ್ಧ ಇಲ್ಲೇ ಲೋಡ್ ಮಾಡಿರ್ತಾರೆ. ನೋಡಿ ಅಲ್ಲಿ ಎತ್ತಿಬೇಕಾರೆ ಅರ್ಧ ಬಕೆಟ್ ಇಲ್ಲೇ ಎಸ್ತವ್ರೆ ಎಲ್ಲರೂ. ಫ್ರೆಂಡ್ಸ್, ಮಂಗಳೂರಲ್ಲಂತೂ ಭಯಾನಕ ಮಳೆ. ಎಲ್ಲ ಕಡೆ ಗುಡ್ಡ ಕುಸಿತ, ಎಲ್ಲ ಕಡೆ ಫುಲ್ಲು ನೀರು ಬಂದ್ಬಿಟ್ಟೈತೆ ರೋಡಲ್ಲೆಲ್ಲ. ಈಗ ಹೆಂಗೆ ಹೋಗಬೇಕು ತಿಪ್ಟೂರಿಗೆ ಮಂಗಳೂರಿಂದ ಅನ್ನೋದೇ ತಲೆ ಕೆಡೋಯ್ತು ನನಗಂತೂ. ಬನ್ನಿ ನೋಡೋಣ. ಫುಲ್ಲು ಬಳಸ್ಕೊ ಹೋಗ್ಬೇಕಾಗುತ್ತೆ ನನ್ನ ಪ್ರಕಾರ, ಸೇಫಾಗಿ ಹೋಗ್ಬೇಕು ಅಂದರೆ. ನೋಡಿ ಫ್ರೆಂಡ್ಸ್, ಫೈನಲಿ ಎಲ್ಲ ಲೋಡ್ ಆಯ್ತಾ ಬಂತು. ಮೇಲ್ಗಡೆ ಚೀಲ ಹೊಡೆದು ಚೀಲ ಮೇಲ್ಗಡೆ ಹಾಕೋರು ನೋಡಿ. ಫೈನಲಿ ಎಲ್ಲ ನಿಟ್ಟೆಲ್ಲ ಹೊಡೆದ್ರು ಗುರು. ಈಗ ಮತ್ತೆ ಆ ಚೀಲ ಮೇಲ್ಗಡೆನೂ ಮತ್ತೆ ಹಾಕ್ತವ್ರು ಗುರು. ಏನು ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ಮಾಡಿಸ್ಕೊಂಡು ಹೋಗೋಣ. ಇನ್ನೇನು ಬರೋದು ಬಂದ್ಬಿಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ಲೋಡ್ ಆಯಿತು. ಫೈನಲಿ ಮೇಲ್ಗಡೆ ಟಾರ್ಪಲ್ ಹಾಕ್ಬೇಕಲ್ವಾ. ಸೊ ಟಾರ್ಪಲ್ ಎಳೆದ್ರೆ ಹರಿಯುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಎಲ್ಲ ಫುಲ್ ಕುಟ್ಟಿಸ್ತಾಯಿದ್ದೀನಿ. ದೊಡ್ಡ ಟಾರ್ಪಲ್ ಅಂತೂ ಹಾಕಲ್ಲ ಗುರು, ರಗ್ಸಿನೂ ಎಲ್ಲ ಹೋಗ್ಬಿಡ್ತದೆ ಸುಮ್ಮನೆ. ಸೊ ಪ್ಲಾಸ್ಟಿಕ್ ಟಾರ್ಪಲ್ ತಂದಿದ್ದೀನಿ ಇಲ್ಲೇ ಹೋಗ್ಬಿಟ್ಟು. ಬನ್ನಿ ಎಲ್ಲ ಮಾಡಿಸ್ಕೊಂಡು ಇವಾಗ ಟಾರ್ಪಲ್ ಹಾಕ್ಸಿ ಹಗ್ಗ ಹೊಡ್ಸ್ಕೊಂಡು ಹೋಗೋಣ. ನೋಡಿ ಈಗ ಟಾರ್ಪಲ್ ಹಾಕಿ ಹಗ್ಗ ಹಾಕ್ತವ್ರೆ. ಫ್ರೆಂಡ್ಸ್, ಫೈನಲಿ ಗಾಡಿ ಎಲ್ಲ ಲೋಡಾಗಿ ಬಿಲ್ಲೆಲ್ಲ ಕೊಟ್ಟರು ಪೇಮೆಂಟ್ ಮಾಡಿಸಿ. ಬನ್ನಿ ಇವಾಗ ಓಡೋಣ. ಈಗ 9:15 ಆಯಿತು. ಯಾವ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ನಮ್ಮ ದೊಡ್ಡ ಗಾಡಿಗಳು ಓಡಿಸೋಕ್ಕೆ ಇವಾಗಲೇ ಸೂಕ್ತವಾದ ಟೈಮು. ಬನ್ನಿ ಓಡೋಣ. ಏನು ಗುರು ಮಳೆಯಲ್ಲಿ.
ಫ್ರೆಂಡ್ಸ್ ನೋಡಿ, ಮಳೆಗೆ ರೋಡೇ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಈಗ ಮಳೆ ಆಗಿರೋದ್ರಿಂದ ಈಗ ಹೋಗ್ತಿರೋ ರೂಟು ತಿಪ್ಟೂರ್ಗೆ ಹತ್ರ ಐತೆ ಇನ್ನೂ. ಬಟ್ ಆ ಜಾಗದಲ್ಲೆಲ್ಲ ಎಂಟ್ರಿ ಕೊಡ್ತಲ್ಲ ಇವಾಗ, ಗುಡ್ಡ ಕುಸ್ತಿರೋದ್ರಿಂದ. ಸೊ 40-45 ಕಿಲೋಮೀಟ್ರ್ ಬಳಸ್ಕೊಂಡು ಹೋಗ್ಬೇಕು ಇವಾಗ. ಗುರು 10 ಗಂಟೆ 10:15 12 ಕಾಲ ಆಯ್ತಾ ಬಂತು. 50 ಕಿಲೋಮೀಟ್ರ್ ಅಷ್ಟೇ ಗಾಡಿ ಓಡ್ಸೋಕ್ಕಾಗಿರೋದು ನೋಡಿ. ಫುಲ್ ಫಾಗು, ಗಾಡಿನೇ ಓಡ್ಸೋಕ್ಕಾಯ್ತಲ್ಲ. ಈ ಆಪೋಸಿಟ್ ಬರೋರಿಂದ ನನ್ನ ಮಕ್ಕಳು ಫುಲ್ ಐಬಿ ಬರ್ತಾರೆ. ಫ್ರೆಂಡ್ಸ್ ಫೈನಲಿ ಒಂದು 100 ಕಿಲೋಮೀಟ್ರ್ ಬಂದಿದ್ದೀವಿ. ಬನ್ನಿ ಮನಗಿದ್ದು ಒಂದು 5 ಗಂಟೆಗೆ ಎದ್ದೋಗೋಣ. 1 ಗಂಟೆ 2 ಆಯ್ತು ಇವಾಗ. ಬನ್ನಿ, ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ, ಮನಗಿದ್ದು ಬೆಳಗ್ಗೆ ಎದ್ದೋಗೋಣ. ಫ್ರೆಂಡ್ಸ್ ಒಂದು ರೌಂಡು ಒಳ್ಳೆ ನಿದ್ದೆ ಮಾಡಿದೆ. ನಿದ್ದೆ ಬಂದಮೇಲೆ 2 ಗಂಟೆಯಿಂದ 5 ಗಂಟೆ ಗಂಟ ನಿದ್ದೆ ಮಾಡಿದ್ದೀನಿ. ನಿದ್ದೆ ಮಾಡಿ ಎದ್ದು ನೋಡ್ತೀನಿ, ಪಕ್ಕದಲ್ಲಿ ದೇವಸ್ಥಾನ. ಮುಕ್ಕೊಂಡು ಬನ್ನಿ ಓಡೋಣ ಇವಾಗ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಮುಂದೆನೇ ಹಾಕ್ಬಿಟ್ಟು ಮನಿಕಾಗ್ಬಿಟ್ಟಿದ್ದೀನಿ ನಿದ್ದೆ ಬಂದ್ಬಿಟ್ಟು. ಏನು ಗುರು ಇದು, ರೋಡ ಇಲ್ಲ ಜಲ್ಲಿ ಗುಡ್ಡೆನ ಒಂದು ಗೊತ್ತಾಯ್ತಿಲ್ಲ. ನೋಡಿ ಇದು ಚಾರ್ಮಡಿ ಘಾಟ್ ರೋಡು. ಇನ್ನು 1 ಕಿಲೋಮೀಟ್ರ್ ಐತೆ ಅಷ್ಟೇ. ಬಟ್ ನಮ್ಮ ಗಾಡಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಮ್ಯಾಪನ್ನು ಅದೇ ರೂಟ್ ಬಂದಿದೆ. ಬನ್ನಿ ಹೋಗೋಣ, ನೋಡೋಣ ಏನಾಯ್ತದೆ ಅಂತ. ಫ್ರೆಂಡ್ಸ್, ನನ್ನ ಅದೃಷ್ಟಕ್ಕೆ ಪೊಲೀಸು ಮನೆಗೆ ಹೊಡಿದ. ಬ್ಯಾರಿಗೇಟ್ ಹತ್ರ ಗಾಡಿ ಹೊಡೆದಿದ್ದು ನೋಡಲೇ ಇಲ್ಲ. ಸೊ ಬನ್ನಿ ಚಾರ್ಮಡಿ ಘಾಟ್ ಹತ್ರ ಹೋಗ್ತಿದ್ದೀನಿ. ಫುಲ್ಲು ಸ್ನೋ ಗುರು, ಒಂಥರ ಬೆಟ್ಟನೇ ಕಾಣಿಸ್ತಿಲ್ಲ. ಫುಲ್ ಎಲ್ಲ ಕವರ್ ಆಗ್ಬಿಟ್ಟೈತೆ ನೋಡಿ. ನೋಡ್ರಿ, ಬೆಟ್ಟನೇ ಮಾಯ ಆಗ್ಬಿಟ್ಟೈತೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಆಯಿತು ಘಾಟ್ ಇಲ್ಲಿಂದನೇ. ಯಾರಿಗೂ ಇವನು ಕಿರಿಕ್ಪಟ್ಟಿ ಸುಮ್ಮನೆ ಆರ ನೋಡ್ತಾನೆ. ಅಷ್ಟಾಗಲ ಜಾಗ ಇದ್ರು ಹೋಗೋ ಮರೆಯ, ಇನ್ನೂ ಒಂದು ಗಾಡಿ ಹೋಗುತ್ತೆ. ಗುರು, ಎಲ್ಲರೂ ಜೋಗ್ ಫಾಲ್ಸೇ ಕಾಣಿಸ್ತದೆ. ಆಕಾಶ ಕೆಳಗಡೆ ಆಯ್ತು, ಮೇಲ್ಗಡೆ ಆಯ್ತು, ಫುಲ್ಲು ಕನ್ಫ್ಯೂಷನ್ ಆಯ್ತು ನೋಡಿದ್ರೆ. ಆಕಾಶ ಎಲ್ಲಿದೀಯಪ್ಪ? ಓಹೋ, ಏನ್ಗು ರೋಡೇ ಕಾಣಿಸ್ತಿಲ್ಲ ಈ ಮಟ್ಟಿಗೆ. ನೋಡುಗರು, ಇದೇ ಪ್ಲೇಸ್ ನಾನು ನೋಡ್ಬೇಕಾಗಿತ್ತು. ನೋಡಿದೆ, ಬಟ್ ನಿಲ್ಸಕ್ಕಾಯ್ತಿಲ್ಲ ಗುರು. ಅದೊಂದೇ ಒಂದು ಫೀಲು. ನೋಡುಗರು, ಆಕಾಶ ಕೆಳಗಡೆ ಐತೋ ಮೇಲ್ಗಡೆ ಐತೋ ನೀವೇ ಹೇಳಿ. ಇದು ಅದು ಎರಡು ಒಂದೇನಾ?
ಚಾರ್ಮುಡಿ ಘಾಟ್ ಬಂದು ಫಸ್ಟ್ ಟೈಮು ಫುಲ್ಲು ಖುಷಿ ಆಗ್ತಿದೆ ಈ ವೆದರಲ್ಲಿ. ಒಂದೇನಪ್ಪ ಭಯ ಆಗಿತ್ತು ಅಂತಂದರೆ ಇಲ್ಲಿಗೆ ಎಂಟ್ರಿ ಕೊಡ್ತಾರಾ ಇಲ್ವಾ ಪೊಲೀಸ್ ಅನ್ನೋದೇ ಭಯ ಆಗಿತ್ತು. ಬಟ್ ಅವರು ಫುಲ್ಲು ಸ್ಲೀಪಿಂಗ್ ಅನ್ಕೊಳ್ಳಿ, ಬ್ಯಾರಿಗೇಟ್ ಹತ್ರನೂ ಬರಲಿಲ್ಲ, ಏನೂ ಇಲ್ಲ, ಗಾಡಿ ಹೊಡ್ಕೊ ಬರ್ತಾಯಿದ್ದೀನಿ. ಸಖತ್ತಾಗೈತೆ ಗುರು, ಆಸಮ್ ವೆದರ್ ಮಾತ್ರ. ನೋಡಿದ್ರಲ್ಲ ನೀವು, ಆಕಾಶ ಮೇಲೆ ಐತೆ ಕೆಳಗಡೆ ಐತೆ, ಗೊತ್ತೇ ಐತೆ ಅಲ್ಲ ದೇವ್ರಣೆಗೂ. ಗಾಡಿ ಮಾತ್ರ ಗುರು ನೀರು ಕುಡ್ದಂಗೆ ಹೋಗ್ತೈತೆ. ಬನ್ನಿ ನಿಮಗೋಸ್ಕರ ಒಂದು ಒಳ್ಳೆ ವಾಟರ್ ಫಾಲ್ ತೋರಿಸ್ತೀನಿ ಇವಾಗ ಕೆಳಗಡೆ. ಇಲ್ಲೇ ಗುರು ನಿಲ್ಸಕ್ಕೆ ಜಾಗ ಸಿಕ್ಕಿದ್ದು ಕರೆಕ್ಟಾಗಿ. ಓಹೋ ನೋಡಿದ್ರು ಯಾವ ಮಟ್ಟ ಹರಿತಿದೆ ಅಂದರೆ ಬಾಗುರು. ಇಲ್ಲಿ ಸಾಕು ಆ ಕಡೆ ತೋರಿಸ್ತೀನಿ ನಿಮಗೆ. ಏನಿಲ್ಲ, ಕೊಚ್ಕೊಂಡು ಹೋಗ್ಬಿಡೋದೆ ಅಲ್ಲಿ ನಿಂತ್ಕೊಂಡ್ರೆ. ನೋಡಿದ್ರು ದೊಡ್ಡ ಜಲಪಾತನೇ ಹರಿದೈತೆ, ನಾನು ನೋಡಲ್ಲ ಈ ಕಡೆ. ಗುರು ಡೀಸೆಲ್ಲು ಫುಲ್ ಎಂಡಿಂಗ್ ಹೋಗಿರೋದ್ರಿಂದ ಬನ್ನಿ ಡೀಸೆಲ್ ಹಾಕ್ಸ್ಕೊಬೋಣ. ಆಪತ್ ಬಾಂಧವ ಸಿಕ್ತಂಗೆ HP ಪೆಟ್ರೋಲ್ ಬಂಕ್ ಸಿಕ್ತು ನಮಗೆ ಇಲ್ಲೇ ಚಾರ್ಮುಡಿ ಘಾಟ್ ಇಳಿತಿದ್ದಂಗೆ. ಅಣ್ಣ ಈ ಕಡೆಗೆ ಹಾಕುವಂತವನೇ. ಏನಣ್ಣ ಇದು ಇಷ್ಟೊಂದು ಮಳೆ. ಬನ್ನಿ ಫ್ರೆಂಡ್ಸ್, ಡೀಸೆಲ್ ಹಾಕ್ಸಾಯ್ತು, ಓಡೋಣ ಇಲ್ಲಿಂದ. ಮಧ್ಯದಲ್ಲಿ ಎಲ್ಲಾರ ಒಳ್ಳೆ ಹೋಟ್ಲು ಸಿಕ್ಕರೆ ತಿಂಡಿ ಮಾಡ್ಕೊಬೋಣ. ಹೊಟ್ಟೆ ಕವ ಕವ ಅಂತೈತೆ. ಫುಲ್ಲು ಸ್ನೋ ಗುರು, ಎಲ್ಲೂ ಏನು ಕಾಣಿಸ್ತಾನೆ ಇಲ್ಲ. ಫ್ರೆಂಡ್ಸ್ ಫೈನಲಿ ಚಾರ್ಮುಡಿ ಘಾಟ್ ಬಿಟ್ಟು ಮೂಡಿಗೆರೆ ರೋಡಿಗೆ ಬಂದು ಬಿದ್ದೆ. ಅಯ್ಯಯ್ಯೋ ಏನಪ್ಪ ಇದು ರೋಡ್ ಮಾತ್ರ ಅಲ್ಟಿ ಅಂತ ಬತ್ತಿದೆ ಗುರು ಹಿಂದೆಯಿಂದ. ಇಲ್ಲಿ ನೋಡಿದ್ರೆ ಪಲ್ಟಿ ಥರ ಐತೆ. ನೋಡ್ಗುರು ನಮ್ಮ ಗಾಡಿಗಳಿಗೆ ಮಿನಿಮಮ್ ಆದರೂ ಇಷ್ಟರ ರೋಡಾರ ಇರ್ಬೇಕು ಗುರು, ಇಲ್ಲ ಅಂದರೆ ದೇವರಾಣೆಗೆ ಗಾಡಿ ಓಡ್ಸಕ್ಕಂತೂ ದಿಗ್ಲೇ ದೊಯ್ತದೆ. ಈ ಮಳೆಗಾಲದಲ್ಲಂತೂ ಹಳ್ಳದಲ್ಲಿ ನೀರು ತುಂಬಿಕೊಂಡು ಹಳ್ಳ ಎಷ್ಟು ಆಳ ಇರ್ತದೆ ಅಂತಲೂ ಗೊತ್ತಿಲ್ಲ, ಏನಿಲ್ಲ. ಲೋಡ್ ಗಾಡಿ ಬಿಡ್ತು ಅಂದರೆ ಒಂದೇ ಸೈಡ್ ಮನಿಕತ್ತದೆ ಗುರು. ಕೂಲಾಗೈತೆ ಗುರು ರೋಡು. ಬನ್ನಿ ಬೇಲೂರು ಬಿಟ್ಟು ಮುಂದೆ ಹಳೆಬೀಡು ಹತ್ರ ಒಂದು ಒಳ್ಳೆ ಹೋಟ್ಲು ಸಿಕ್ತು ಗುರು. ಪಲಾವ್ ಕೊಟ್ಟಾರೆ, ಬಿಸಿ ಬಿಸಿ ಪಲಾವ್ ಸಖತ್ತಾಗೈತೆ ಮಾತ್ರ. ನೋಡಿ ಚಟ್ನಿ ಕಾಂಬಿನೇಷನ್ ನೈಸ್. ನೋಡು ಗುರು ಅರಸೀಕೆರೆ ರೋಡಿಗೆ ಬಂದೆ ಇವಾಗ. ಇನ್ನು ಸ್ಪಾಟು 43 ಕಿಲೋಮೀಟ್ರ್ ತೋರಿಸ್ತೈತೆ. ಅಣ್ಣ ಬಣ್ಣ ಎಕ್ಸ್ಚೇಂಜ್ ಮಾಡ್ಕೊಬಿಡಮ್ಮ ಗಾಡಿನ, ನನಗೆ ಟ್ರೈನ್ ಕೊಟ್ಬಿಡೋ, ನಾನು ಇಟ್ಕೊಡ್ತೀನಿ. ಏನು ಗುರು ಗುರು ಫೈನಲಿ ತಿಪ್ಟೂರಿಗೆ ಬಂದೆ. ಗಾಡಿ ಎಲ್ಲ ಕಾಟ ಮಾಡಿಸಾಯ್ತು, ಎಲ್ಲ ಪೇಮೆಂಟ್ ಸ್ಲಿಪ್ ಎಲ್ಲ ಇಸ್ಕೊಂಡು ಪಾರ್ಟಿ ಕರ್ಕೊ ಹೋಗ್ತಿದ್ದೇನೆ.
ಯಾವುದು ಗುರು ಇದು ರೂಟು? ಎಲ್ಲೆಲ್ಲ ಕರ್ಕೊ ಹೋಗ್ತಾನೆ. ಹೊನ್ನವಳ್ಳಿ ಪೊಲೀಸ್ ಠಾಣೆ ಸರಹದ್ದು ಪ್ರಾರಂಭ. ಅಲ್ಲೋಗಿ ನಿಂತವನೆ. ಕೈ ತೋರಿಸ್ತಾನೆ. ಅದು ಗುತ್ತಿಗೆಲ್ಲ ಕರ್ಕೋಯ್ತವನೆ ಮಹಾಪ್ರಭು. ಇದು ಸುಟ್ಟಾಕ ಕಿಲ್ಲಿಗಂಡು ತಂದಿರೋದ. ಏನೋ ಬ್ಲ್ಯಾಕ್ ಕಲರ್ ಏನೋ ಮಾಡ್ತಾರೆ ಗುರು ಇವರು. ಸುಟ್ಟಿದ್ನ ಅದಕ್ಕೆ ಅನ್ಸುತ್ತೆ ನೋಡಿ. ಮಾಡಿಟ್ಟವ್ರೆ ಎಲ್ಲದನ್ನೂ. ಕಸದಿಂದ ರಸ ಮಾಡ್ತವ್ರೆ ಏನೋ ಇವರು. ನೋಡಿ ಅಲ್ಲಿ ನೋಡುಗರು ಎಲ್ಲ ಸೀದಿ ಆ ಥರ ಮಾಡ್ತಾರೆ. ಅಲ್ಲಿ ಫಿಲ್ಟರ್ ಮಾಡಿ ಹಿಂಗೆ ತುಂಬಿ ಗಾಡಿಗೆ ಲೋಡ್ ಮಾಡಿ ಅದು ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ. ನೋಡಿ ಆ JCB ಅಲ್ಲಿ ಲಾಟ್ ಇತ್ತಿಲ್ಲ, ಅದಕ್ಕೆ ಅದ್ರಲ್ಲಿ ಅನ್ಲೋಡ್ ಮಾಡ್ಕೊತಾನೆ ಗಾಡಿನ. ನೋಡಿ ಇಲ್ಲಿ ಹರಿಶ್ಚಂದ್ರ ಘಾಟಲ್ಲಿ ಹೆಂಗೆ ಹೆಣ ಸುಡ್ತಾರೆ, ಹೆಂಗೆ ಸುಡ್ತಾ ಅವನೇ ಎಲ್ಲಾದ್ನೂ. ನೋಡುಗರು ಅನ್ಲೋಡ್ ಮಾಡ್ಕತ್ರೆ ಇವಾಗ ಹಗ್ಗ ಟಾರ್ಪಲೆಲ್ಲ ಬಿಚ್ಕೊಟ್ಟೆ ಕ್ಲೀನಾಗಿ. ಇಲ್ಲನ್ ಕೇಳಿಯಪ್ಪ ಗೆಳೆಯ. ಈ ಹೊಗೆಯಲ್ಲಿ ಹಿಂಗೆ ಇದ್ರೆ ನಾವು ಜಲ್ದಿ ಹೊಗೆ ಹಾಕ್ಸ್ಕೊಬಿಡೋದೆ. ಫುಲ್ಲು ಹೊಗೆ ಗುರು. ನೋಡಿ ಒಳ್ಳೆ ಹರಿಶ್ಚಂದ್ರ ಘಾಟ್ ಇದ್ದಂಗೆ ಐತೆ. ಬನ್ನಿ ಫ್ರೆಂಡ್ಸ್, ಅನ್ಲೋಡ್ ಎಲ್ಲ ಮುಗೀತು. ಇವಾಗ ಅಮೌಂಟ್ ಇಸ್ಕೊಂಡು ಓಡೋಣ. ಕಾಟ ಮಾಡಿಸಿ ಕಾಟ ಬಿಲ್ ಕೊಟ್ಬಿಟ್ಟು. ಫ್ರೆಂಡ್ಸ್, ಗಾಡಿ ಆವಾಗಲೇ ಸಂಜೆನೇ ಅನ್ಲೋಡ್ ಆಗೋಯ್ತು. ಬಟ್ ಏನಪ್ಪ ಅಂತಂದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವಾಗ ಮಾಡ್ತಿದ್ದೀನಿ. ಓನರ್ ಕರ್ಕೊಬಂದು ಎಲ್ಲ ಊಟ ಎಲ್ಲ ಮಾಡಿಸಿ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂತಂದಿದ್ದಕ್ಕೆ ನನಗೆ ಊಟ ಎಲ್ಲ ಮಾಡಿಸಿ ತುಂಬಾ ಕೇರ್ ತೊಗೊಂಡು ನನ್ನ ಇಷ್ಟೊತ್ತು ಗಂಟ ಜೊತೆಲೇ ಕೂರಿಸ್ಕೊಂಡು ಮಾತಾಡಿ ಎಲ್ಲ ಕಷ್ಟ ಸುಖ ಎಲ್ಲ ವಿಚಾರಿಸಿ ಈಗ ಹೋದರು ಫ್ರೆಂಡ್ಸ್. ಅದಕ್ಕೆ ಈಗ ವಿಡಿಯೋ ಮಾಡ್ತಿದ್ದೀನಿ ನಾನು. ಸೊ ಇಲ್ಲಿಗೆ ಇವತ್ತಿನ ಚಾಪ್ಟರ್ ಕ್ಲೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಬಡವ್ರ ಮಕ್ಕಳನ್ನ ಬೆಳೆಸ್ರಪ್ಪ. ಬಾಯ್ ಫ್ರೆಂಡ್ಸ್.